ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮ ಹತ್ರ ಇದೆ ಮಾರುತಿ ಸುಜುಕಿ ಅವರ ಗ್ರ್ಯಾಂಡ್ ವಿಟಾರಾ. ಮಾರುತಿ ಅಂದರೆ ಯೂಶ್ವಲಿ ಮೈಲೇಜ್, ರಿಲಯಬಿಲಿಟಿ, ಫ್ಯಾಮಿಲಿ ಕಾರ್ ಅಂತ ಹೇಳ್ತೀವಿ. ಬಟ್ ಗ್ರ್ಯಾಂಡ್ ವಿಟಾರಾದಲ್ಲಿ ಮಾರುತಿ ಒಂದು ಪ್ರಾಪರ್ ಪ್ರೀಮಿಯಂ ಎಸ್ ಯು ವಿ ಫೀಲ್ ಕೊಡೋಕ್ಕೆ ಟ್ರೈ ಮಾಡಿದ್ದಾರೆ. ಇದ್ರ ಲುಕ್ಸ್, ಓಡ್ಸೋಕೆ ಹೆಂಗಿದೆ, ಆಮೇಲೆ ಇಂಟೀರಿಯರ್, ಮೈಲೇಜ್ ಎಷ್ಟು ಕೊಡುತ್ತೆ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾಕೆ ತೊಗೋಬೇಕು ಇದನ್ನು ನೋಡೋಣ ಬನ್ನಿ. ಲೆಟ್ಸ್ ಗೋ. ಕಾರ್ ಇಷ್ಟು ಹೊರತಾಗಿದ್ರು ಇಂಜಿನ್ ಮಾತ್ರ ನೋಡಿ ಎಷ್ಟೆಷ್ಟು ಚಿಕ್ಕದಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಮತ್ತು ನಮಗೆ ಇದರಲ್ಲಿ 1.5 ಲೀಟರ್ಸ್ ಪೆಟ್ರೋಲ್ ಇಂಜಿನ್ ಸಿಗುತ್ತೆ. ನಿಮ್ಗೆ ಇದರಲ್ಲಿ ಎರಡು ಥರ ಬರುತ್ತೆ, ಒಂದು ಸ್ಟ್ರಾಂಗ್ ಹೈಬ್ರಿಡ್ ಮತ್ತು ಪೆಟ್ರೋಲ್ ಇಂಜಿನ್ ಅಂತ. ನೀವು ಇದರಲ್ಲಿ ಯಾವುದನ್ನು ಬೇಕು ಚೂಸ್ ಮಾಡ್ಕೊಬೋದು, ಎರಡು ಚೆನ್ನಾಗಿದೆ. ಫಸ್ಟ್ ಇದರಲ್ಲಿ ಎಲ್ಲರೂ ನೋಟಿಸ್ ಮಾಡೋದೇ ಡ್ರೈವಿಂಗ್ ಪೊಸಿಷನ್. ಎಸ್ ಯು ವಿ ಹೈಟ್ ಇರೋದ್ರಿಂದ ರೋಡ್ ವಿಸಿಬಿಲಿಟಿ ತುಂಬ ಚೆನ್ನಾಗಿದೆ. ಮತ್ತು ಟ್ರಾಫಿಕಲ್ಲೂ ಕೂಡ ಆರಾಮಾಗಿ ಇದು ಮೂವ್ ಆಗುತ್ತೆ. ಸ್ಟೀರಿಂಗ್ ಕೂಡ ಲೈಟಾಗಿದೆ, ಸೊ ಟ್ರಾಫಿಕಲ್ಲಿ ಮತ್ತು ಪಾರ್ಕಿಂಗ್ ಸಿಚುವೇಷನ್ಸಲ್ಲೆಲ್ಲ ನಿಮಗೆ ಆರಾಮಾಗಿ ಈಸಿ ಕಂಟ್ರೋಲ್ ಮಾಡ್ಬೋದು. ಬನ್ನಿ ಗಾಡಿ ಓನರ್ನ ಕೇಳೋಣ, ಅವ್ರಿಗೆ ಈ ಗಾಡಿ ಹೆಂಗೆ ಅನಿಸ್ತಿದೆ ಮತ್ತು ಅವ್ರ ಎಕ್ಸ್ಪೀರಿಯನ್ಸ್ ಏನಿದೆ ಗಾಡಿ ಬಗ್ಗೆ ಎಲ್ಲ ಕೇಳೋಣ ಬನ್ನಿ. ಗಾಡಿ ಬಗ್ಗೆ ಹೆಂಗಿದೆ ಹೇಳಿ ಸರ್. ನಮ್ಮಪ್ಪ ಬಂದರು ಟೆಕ್ನಿಕ್ಲಿ ಎಲ್ಲ ಇದು ಗ್ರ್ಯಾಂಡ್ ವಿಟಾರಾ ಡೆಲ್ಟಾ, ಇದು ಆಟೋಮ್ಯಾಟಿಕ್. ನೋಡಿದ್ರಲ್ಲ ಗಾಡಿ ಹೆಂಗಿದೆ ಅಂತ. ಗಾಡಿ 3,500 ಹೊಡಿದೆ ಗಾಡಿ. ಹೊಸ 26 ಮಾಡಲು. ಸೊ ನಿಮಗೆ ಏನೇನು ಪ್ರೋಸ್ ಅಂದರೆ ಪ್ಯಾಡಲ್ ಶಿಫ್ಟ್ ಪ್ರೋಸ್ ಬರುತ್ತೆ, ಆಟೋಮ್ಯಾಟಿಕ್, ಟ್ರಾಫಿಕ್ ಅಂತೂ ಟೆನ್ಷನ್ ಇಲ್ಲ. ಕಾನ್ಸ್ ಅಂದರೆ ನಿಮಗೆ ಮೈಲೇಜ್, ಅದನ್ನ ಟೆಸ್ಟ್ ಡ್ರೈವಲ್ಲಿ ತೋರಿಸ್ತೀನಿ ಹೆಂಗಿದೆ ಅಂತ. ಆಮೇಲೆ ನಿಮಗೆ ಟ್ರ್ಯಾಕ್ಷನ್ ಆಫ್ ಅದೆಲ್ಲ ಮಾಡ್ಬೋದು, ಎಲ್ಲ ನೀಟಾಗಿದೆ ಗಾಡಿ. ನೀವು ಟೆಸ್ಟ್ ಡ್ರೈವ್ ನೋಡ್ತೀರಾ ಅಂದರೆ ಬಂದು ನೋಡಿ, ಬನ್ನಿ ಹೋಗೋಣ. ಏನು ಟೆಸ್ಟ್ ಡ್ರೈವ್ ಏನೋ ಕೊಡ್ತಿದ್ದೀವಿ ಇದರಲ್ಲಿ, ಸರ್ವಿಸ್ ಸೆಂಟರ್ ಕೊಡ್ತಾ ಹಂಗೆ ಕೊಡ್ತಿದ್ದೆ ಟೆಸ್ಟ್ ಡ್ರೈವ್. ಇಂಟೀರಿಯರ್ಸ್ ಎಲ್ಲ ನೋಡೋಕ್ಕಾದರೆ ನಮಗೆ ಇದರಲ್ಲಿ ಸೇಮ್ ಟಚ್ ಮೋಟರ್ ಕಂಟ್ರೋಲ್ ಸಿಗುತ್ತೆ. ಆಮೇಲೆ ಇದರಲ್ಲಿ ನಮಗೆ ಇದು ಆಟೋಮೆಟಿಕ್ ಕಾರ್ ಆಗಿರೋದ್ರಿಂದ ನಮಗೆ ಇದರಲ್ಲಿ ಬರೀ ಒಂದೇ ಗೇರ್ ಬಾಕ್ಸ್ ಸಿಗೋದು ನಾರ್ಮಲಾಗಿ. ಪಾರ್ಕಿಂಗ್ ರೇರ್, ನ್ಯೂಟ್ರಲ್, ಡ್ರೈವ್ ಮತ್ತು ಮ್ಯಾನುವಲ್ ಅಂತ. ಮ್ಯಾನುವಲ್ ಹಾಕ್ಕೊಂಡು ನಮಗೆ ಇದರಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಬರುತ್ತೆ. ಇದು ಪ್ಲಸ್, ಈ ಕಡೆ ಇದು ಮೈನಸ್ ಬರುತ್ತೆ. ಕ್ರೂಸ್ ಕಂಟ್ರೋಲ್. ಓಕೆ, ಇಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ, ಇದು ಫಾಸ್ಟ್ ಮಾಡ್ಕೊಳ್ಳೋಕ್ಕೆ, ಇದು ಸ್ಲೋ ಮಾಡ್ಕೊಳ್ಳೋಕ್ಕೆ. ಇದರಲ್ಲಿ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ, ಕೀ ಇಕ್ಬಿಟ್ಟು ಹಾಕಿದ್ರೆ. ಮತ್ತು ಆಮೇಲೆ ಇದೆ ಫುಲ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಇದರಲ್ಲಿ ಎಲ್ಲ AC ಕಂಟ್ರೋಲ್ಸ್ ಎಲ್ಲ ಸ್ವಲ್ಪ ಟಚ್ ಥರ ಇದೆ. ಇದೇ ಬೆಸ್ಟ್ ಸ್ವಲ್ಪ ನಮ್ಮ ಫುಲ್ ಟಚ್ಗಿಂತ. ಇದರಲ್ಲಿ ನೀವು ಆಫ್ ಮಾಡ್ಕೋಬೋದು ಇದನ್ನು, ಡ್ರಿಫ್ಟು, ಟ್ರ್ಯಾಕ್ಷನ್ ಕಂಟ್ರೋಲ್ ಬರುತ್ತಲ್ಲ, ಇದನ್ನು ನೀವು ಆಫ್ ಆನ್ ಮಾಡ್ಕೋಬೋದು. ಇದು ಆಟೋ ಹೋಲ್ಡು, ಆಟೋ ಆಫ್ ಮಾಡ್ಕೋಬೋದು. ಇದರಲ್ಲಿ ನಿಮಗೆ ಇದು ನೋಡಿ ಪಾರ್ಕಿಂಗ್ ಎಲ್ಲ ಇಲ್ಲಿ ಕೊಟ್ಟಿದ್ದಾನೆ, ಹ್ಯಾಂಡ್ ಬ್ರೇಕ್ಸ್. ಬಿಡಲ್ಲ, ಸ್ಕೂಲ್ ಬಸ್ ಹಂಗೆ ಬಿಡಲ್ಲ. ಎಷ್ಟು ಕೊಟ್ಟು ಮೈಲೇಜ್ ಇರಲಿ 11.9 ಕೊಡ್ತೈತೆ. ಅಷ್ಟು ಕಮ್ಮಿ ಕೊಟ್ಟರೆ ಹೆಂಗೋ ಓಡಿಸೋಕ್ಕಾಗುತ್ತೆ ಎಲ್ಲ, ನಾವು ಕಮ್ಮಿಡಿಗೆಲ್ಲ ಹೆಂಗೆ ಓಡಿಸೋಕ್ಕಾಗುತ್ತೆ. ಅದಕ್ಕೇನೆ ಯಾವ ಗಾಡಿ ಕಾರ್ ಯೂಸ್ ಮಾಡೋದು, EV. ಎಲೆಕ್ಟ್ರಿಕ್ ಪೆಟ್ರೋಲ್, ಇದು ಪೆಟ್ರೋಲ್ ಹಾಕ್ಸ ಇಲ್ಲ ಹಾಕ್ಸಂಗಿಲ್ಲ, ಅದೇ ಸುಮ್ಮನೆ ಎತ್ಕೊಯ್ತಾರೆ ಅದು. ಚಾರ್ಜ್ ಹಾಕೋದು 100 ರೂಪಾಯಿಗೆ ಚಾರ್ಜ್ ಫುಲ್ 200 ರೂಪಾಯಿ. ಎಲ್ಲ ಹಾಕ್ಸಿ ಚಾರ್ಜ್ ಮನೇಲಿ ಹಾಕ್ತೀಯಾ? ಮನೇಲಿ ಹಾಕೊಳ್ಳೋದು. ಈ SUV ಬಂದು ಮಾಡೋದು ಪರ್ಫಾರ್ಮೆನ್ಸ್ಗೋಸ್ಕರ ಅಲ್ಲ, ಇದು ಇಂಜಿನ್ ಫುಲ್ ಟ್ಯೂನ್ಡ್ ಆಗಿರೋದು ಸ್ಮೂತ್ನೆಸ್ ಆ್ಯಂಡ್ ಎಫಿಷಿಯನ್ಸಿಗೋಸ್ಕರ. ಇದನ್ನು ಹೈವೇಸಲ್ಲಿ ಓಡಿಸ್ಬೇಕಾದ್ರೆ ನಿಮ್ಗೊಂಥರ ಗಾಡಿ ಅನಿಷ್ಟು ಮಜಾ ಅನಿಸಲ್ಲ, ಲೈಕ್ ಬೇಗ ನುಗ್ಗಲ್ಲ ಗಾಡಿ ನಿಮ್ಮ ಮುಂದಕ್ಕೆ. ಇದರಲ್ಲಿ ಅದು ಸ್ವಲ್ಪ ನಿಮಗೆ ಕಮ್ಮಿ ಅಂತ ಅನ್ಸ್ಬೋದು ಆ ಫೀಲ್ ಮಾತ್ರ. ಇದರಲ್ಲಿ RPM ಮೀಟರ್ ಆ್ಯಂಡ್ ಸ್ಪೀಡೋಮೀಟರ್ ಎರಡು ಬರುತ್ತೆ. ಇದರಲ್ಲಿ ಲೆಗ್ ರೂಮ್ ಕೂಡ ಇದರಲ್ಲಿ ಆರಾಮಾಗಿ ಕೂತ್ಕೊಬೋದು, 3 ಜನ ಆರಾಮಾಗಿ ಕೂತ್ಬೋದಲ್ಲ ಇದರಲ್ಲಿ. ಇದರಲ್ಲಿ ಹಿಂದೆಗಡೆ AC ವೆಂಟ್ಸ್ ಕೊಟ್ಟಿದ್ದಾರೆ, ಹಿಂದೆ ಕೂತ್ಕೊಳ್ಳೋಕ್ಕೆ, ಅದು ಅಡ್ಜಸ್ಟೇಬಲ್ ಕೂಡ. ಪ್ಲಸ್ ಚಾರ್ಜಿಂಗ್ ಪಾಯಿಂಟ್ಸ್ ಇದರಲ್ಲಿ, ಎಕ್ಸ್ಟ್ರಾ ಒಂದು ಫೋನ್ ಇಟ್ಕೊಳ್ಳೋಕೆ ಇಲ್ಲಿ. ಹಿಂದೆಗಡೆ ಆರಾಮಾಗಿ ಕೂತ್ಕೋಬೋದು, ಜಾಸ್ತಿ ಇದಾಗಲ್ಲ. ಇಲ್ಲಿ ಏನಿದು ಇದು ಕೊಟ್ಟಿದ್ದಾರೆ, ರೀಡಿಂಗ್ ಲ್ಯಾಂಪ್ಸ್ ಎರಡು ಸೈಡ್ ಕೂಡ ಇಲ್ಲೂ ಇದೆ, ಆ ಕಡೆನೂ ಇದೆ. ಗ್ರ್ಯಾಬ್ ಹ್ಯಾಂಡಲ್ ನಾರ್ಮಲಾಗಿ ಕೊಡ್ತಾರೆ ಎಲ್ಲ ಕಡೆ. ನೋಡು ಕೈ ಹಂಗೆ ಹೋಗ್ಬಿಡುತ್ತೆ ಇದಕ್ಕೆ, ಗೇರ್ಗೆ ನಮ್ಮ ಮನೇಲಿ ಓಡಿಸಿ ಅದೇ ಕೈ ಹಂಗೆ ಹೋಗ್ಬಿಡುತ್ತೆ. ಮತ್ತು ನನಗೆ ಇದರಲ್ಲಿ ಇಷ್ಟ ಆಗಿದೆ ಅಂದರೆ ಕ್ಯಾಬಿನ್ ರಿಫೈನ್ಮೆಂಟ್. ಅಂದರೆ ವಿಂಡೋಸ್ ಕ್ಲೋಸ್ ಮಾಡಿದ್ರು ಟ್ರಾಫಿಕ್ ಸೌಂಡ್ ಆಲ್ಮೋಸ್ಟ್ ರೆಡ್ಯೂಸ್ ಆಗುತ್ತೆ. ಮತ್ತು ಇನ್ನಿ ಸೈಡ್ ಅಂತೂ ಇಲ್ಲವೇ ಇಲ್ಲ. AC ಆನ್ ಮಾಡಿದ್ರು ಕ್ಯಾಬಿನ್ ಮಾತ್ರ ರಿಲೇಟಿವ್ಲಿ ಫುಲ್ ಕಾಮ್ ಆಗಿರುತ್ತೆ. ಲಾಂಗ್ ಜರ್ನಿಯಲ್ಲಿ ಇದೇ ಇಂಪಾರ್ಟೆಂಟ್ ಆ್ಯಕ್ಚುಲಾಗಿ, ಇಂಜಿನ್ ಸೌಂಡ್ ಜಾಸ್ತಿ ಕೇಳಿಸ್ಬಾರ್ದು. ನೀವು 3 to 4 hours ಕಾನ್ಸ್ಟೆಂಟಾಗಿ ಡ್ರೈವ್ ಮಾಡ್ಬೇಕಾದ್ರೆ ಇಂಜಿನ್ ಸೌಂಡ್ ಬಂದರೆ ಒಂಥರ ಟಯರ್ಡ್ ಫೀಲ್ ಅನಿಸುತ್ತೆ. ಬಟ್ ನಾರ್ಮಲ್ ಆಗಿದ್ರೆ ಏನೂ ಅನಿಸಲ್ಲ ಅಷ್ಟಾಗಿ. ಇದರಲ್ಲಿ ಸೀಟ್ಸ್ ಕೂಡ ತುಂಬ ಕಂಫರ್ಟೇಬಲ್ ಆಗಿದೆ, ಅದೇ ಮೋಸ್ಟ್ ಇಂಪಾರ್ಟೆಂಟ್ SUVಗಳಿಗೆ. ಇದ್ರ ಕಾರ್ನರಿಂಗ್ ಬಗ್ಗೆ ಮಾತಾಡೋಂಗಿದ್ರೆ ಗ್ರ್ಯಾಂಡ್ ವಿಟಾರಾನ ಬಾಡಿ ಸ್ವಲ್ಪ ದೊಡ್ಡದಿದೆ, ಅದರಿಂದ ನಿಮಗೆ ಲೈಟಾಗಿ ಬಾಡಿ ರೋಲ್ ಅಂತ ಫೀಲ್ ಆಗ್ಬೋದು. ಇದರಲ್ಲಿ ಇದೇ ಗುರು ದೊಡ್ಡ ಗಾಡಿ ಆಗಿಬಿಟ್ರೆ ಪಾರ್ಕಿಂಗೇ ಸರಿಯಾಗಿ ಸಿಗಲ್ಲ. ಇದೆ ಎಲ್ಲ ಕಡೆ ಈ ಥರ ರೋಗಳೆಲ್ಲ ಬಂದುಬಿಟ್ರೆ ಪಾರ್ಕಿಂಗೇ ಸಿಗಲ್ಲ ಗಾಡಿಗೆ ಮಾತ್ರ. ಈ ಗಾಡಿಯಲ್ಲಿ ನಮಗೆ 360 ಡಿಗ್ರಿ ಕ್ಯಾಮ್ರಾ ಸಿಗಲ್ಲ, ಓನ್ಲಿ ರೇರ್ ವ್ಯೂ ಕ್ಯಾಮ್ರಾ ಸಿಗುತ್ತೆ. ಸ್ವಲ್ಪ ಫೋರ್ಸ್ ಕೊಟ್ಟರೆ ಅದು ಆಟೋಮೆಟಿಕ್ ಓಪನ್ ಆಗುತ್ತೆ. ಬೂಟ್ ಸ್ಪೇಸ್ ನಿಮಗೆ ಹೆವಿ, ಆರಾಮಾಗಿ ಇಲ್ಲೇ ಮಲ್ಕೋಬೋದು. ನಾನು ಮಲ್ಕೋಬೋದು ಸುತ್ತಿಲ್ಲೇ, ಅಷ್ಟು ದೊಡ್ಡ ಜಾಗ ಕೊಟ್ಟಿದ್ದಾರೆ ಇದರಲ್ಲಿ.
ಇದರಲ್ಲಿ ನಿಮಗೆ 373 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ. ಎಷ್ಟು ದೊಡ್ಡ ಜಾಗ ಕೊಟ್ಟಾರೆ ಇದರಲ್ಲಿ. ಬೈ ಗುರು, ಬೈ ಬೈ. ಆರಾಮ್ಸೆ ಒಬ್ಬನ ಎತ್ತಕೊಂಡು ಹೋಗ್ಬೋದು. ಆರಾಮಾಗಿ ಮಲ್ಕೋದಿರಲ್ಲಿ. ಪೈಸಾ ದೊಡ್ಡ ಸ್ಪೇಸ್ ಕೊಟ್ಬಿಟ್ರೆ ಆರಾಮಿಂದ ಮಲ್ಕೊಬಿಡ್ತಾನೆ, ಮನೆಗೆ ಹೋಗಲ್ಲ. ಸಸ್ಪೆನ್ಷನ್ ಫುಲ್ ಸ್ಮೂತ್ ಆಗಿದೆ ಗಾಡಿಯಲ್ಲಿ, ಚೆನ್ನಾಗಿದೆ ಸಸ್ಪೆನ್ಷನ್ ಎಲ್ಲ. ಅಂಕಲ್ ಸೈಡ್ಗೆ ಹೋದ್ರೆ ನಾನು ಮುಂದೆ ಹೊಟ್ಟಿದ್ದೀನಿ, ಬೇಡ ಬಿಡಿ, ಹಳ್ಳ ಐತೆ. ಇದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು 210 mm ಇರೋದ್ರಿಂದ ಸ್ಪೀಡ್ ಬ್ರೇಕರ್ಸ್ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ, ಆರಾಮಾಗಿ ನುಗ್ಗಿಸ್ಬೋದು ಅನ್ನೋ ಥರ ಫೀಲ್ ಬರುತ್ತೆ. ಟ್ರಾಫಿಕ್ ಆಫ್ ಆಗಿದೆ ಈಗ. Fasten your seat belts. ಕುತ್ಕೊಳ್ಳೋಣ ಆಗಲ್ಲ. ಜಂಪ್ ಹಾಕ್ಬಿಟ್ರೆ ಮ್ಯಾಗೆ ಕೆಳಗೆಲ್ಲ ಫುಲ್ ಹೋಗುತ್ತಾ? ತಗೊಂಡು ಆರಾಮಾಗಿ ತಗೊಳುತ್ತೆ. ಸೌಂಡ್ ಅಂತೂ ಕೇಳಂಗೆ ಇಲ್ಲ, ಟಾಪ್ ನಾಚ್ ಆಗಿದೆ ಸೌಂಡ್ ಮಾತ್ರ. ಸೇಫ್ಟಿ ಬಗ್ಗೆ ಹೇಳ್ಬೇಕಂದ್ರೆ ಇದರಲ್ಲಿ ನಿಮಗೆ 6 ಏರ್ ಬ್ಯಾಗ್ ಸಿಗುತ್ತೆ, ಮತ್ತು ಫ್ರಂಟ್ ಆ್ಯಂಡ್ ಬ್ಯಾಕಲ್ಲಿ ನಿಮಗೆ 2 ಡಿಸ್ಕ್ ಬ್ರೇಕ್ ಸಿಗುತ್ತೆ, ಈ ಲೋಡ್ ಅಸಿಸ್ಟ್ ಸಿಗುತ್ತೆ. ಅವನ ಕೇಳಬೇಕಿದೆ ಟ್ರಕ್ ಡ್ರೈವ್ ಕೊಡ್ತಾರ ಅಂತ ರಿವ್ಯೂ ಮಾಡೋಕ್ಕೆ. ಅವನ ಕೈ ಇದಿತ್ತಲ್ಲ ಕ್ರೇನ್ ನೋಡಲ್ಲ, ಇದಿದ್ದಲ್ಲ ಕ್ರೇನಲ್ಲಿ ಬಂಡೆ ಹೊಡೆಯೋದು. ಅಕ್ಕ ಏನಿದ್ದು ರಿವ್ಯೂ ಕೊಡ್ತೀರ ಅಂತ ಕೇಳ್ಬೋದಿತ್ತು. ರಿವ್ಯೂ ಮಾಡ್ತೀವಿ, ನಮ್ದು ಯೂಟ್ಯೂಬ್ ಚಾನಲ್ ಇದೆ ಬಿಟ್ರೆ ಕೊಡ್ತಾರೆ. ನಾವೀಗ ಬೈಕಲ್ಲಿ ಬರ್ಬೇಕಿತ್ತು, ಚೆನ್ನಾಗಿರ್ತಿತ್ತು. ಎಲ್ಲ ಅಟ್ಯಾಕ್ ಮಾಡ್ಬಿಟ್ರೆ ಅವೆಲ್ಲ ನಮಗೀಗ. ಯಪ್ಪ 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 ಯಪ್ಪ. ಓ ಈಗ ಇಳಿಸ್ತು ನೋಡು. ಬಟ್ ನೋಡಿ ಅಷ್ಟು ಅನ್ಸಲ್ಲ ಗಾಡಿ ಇದು ಹೋದ್ರೂ. ರೇಬಿಸ್ ಹೆಲ್ಪ್ ಲೈನ್ ಇದೆ, ಬಂದು ವಿಸಿಟ್ ಮಾಡಿ. ಯಾರು ನಾಯಿ ಕಚ್ಚಿದ್ರೆ ರೇಬಿಸ್ ಹೆಲ್ಪ್ ಲೈನ್ ನೋಡಿ, ನಂಬರ್ ಇದೆ ನೋಡಿ. ಆಗ ನಾಯಿ ಕಚ್ಚಿದ್ರೆ ಬಂದು ಇಲ್ಲೇ ಹೋಗ್ಬಿಡಿ, ಬೆಸ್ಟು. ಝೂಮ್ ಮಾಡಿರೋದನ್ನ ಒಯ್ ಒಯ್ ಹೆಲ್ಪ್ ಲೈನ್ ಸಿಕ್ತು ನಂಬರ್. ಯಾಕಂದ್ರೆ ಸಜೆಸ್ಟ್ ಮಾಡಿದ್ವಿ ಹೆಲ್ಪ್ ಲೈನ್ಗೆ, ಇಲ್ಲಿ ಬಂದು ನೋಡಿ ಹೋಗ್ಲಿ ಅವರು ಪಾಪ ರೇಬಿಸ್ ಅವರು ಇನ್ನೇನು ಮಾಡ್ತಾರೆ. ಫೈನಲ್ ಆಗಿ ಹೇಳ್ಬೇಕಂದ್ರೆ ಪರ್ಫಾರ್ಮೆನ್ಸ್ ನಿಮ್ಗೆ ಫಸ್ಟ್ ಪ್ರಯಾರಿಟಿ ಆಗಿದ್ದರೆ ಇದನ್ನು ನಾನು ರೆಕಮೆಂಡ್ ಮಾಡಲ್ಲ ಫಸ್ಟ್ ಚಾಯ್ಸಲ್ಲಿ. ಬಟ್ ನಿಮಗೆ ಕಂಫರ್ಟ್, ರಿಲಯಬಿಲಿಟಿ, ಈಸಿ ಡ್ರೈವಿಂಗ್ ಮತ್ತು ಪ್ರಾಕ್ಟಿಕಾಲಿಟಿ ಬೇಕಂದರೆ ಗ್ರ್ಯಾಂಡ್ ಒಂದು ಒಳ್ಳೆ ಆಪ್ಷನ್ ನಿಮಗೆ. ನಿಮಗೆ ಗ್ರ್ಯಾಂಡ್ ಬಗ್ಗೆ ಏನು ಅನಿಸ್ತು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬಾಯ್.